ರಸಾಯನಶಾಸ್ತ್ರದ ಬಗ್ಗೆ ಆಧುನಿಕ ವೈದ್ಯಕೀಯ ವಿಜ್ಞಾನ ಏನು ಹೇಳುತ್ತದೆ ಮತ್ತು ಅದರ ಭವಿಷ್ಯವೇನು? ವಿಶ್ವಾದ್ಯಂತ ಪ್ರಾಚೀನ ರಸವಿದ್ಯೆಯ ಕುರಿತು ಸಾಕಷ್ಟು ಸಂಶೋಧನೆಗಳು ನಡೆಯುತ್ತಿವೆ. ವಿಜ್ಞಾನಿಗಳು ಈ ಭಸ್ಮಗಳಲ್ಲಿ ಆಸಕ್ತಿ ಹೊಂದಿದ್ದಾರೆ. ಈ ಭಸ್ಮಗಳನ್ನು ಆಧುನಿಕ ತಂತ್ರಜ್ಞಾನವನ್ನು ಬಳಸಿಕೊಂಡು ವಿಶ್ಲೇಷಿಸಿದಾಗ ಅವು ನ್ಯಾನೋ ಪಾರ್ಟಿಕಲ್ಗಳ ರೂಪದಲ್ಲಿವೆ ಎಂದು ದೃಢಪಡಿಸಲಾಯಿತು. ಈ ನ್ಯಾನೋ ಪಾರ್ಟಿಕಲ್ಗಳು ಅವುಗಳ ವಿಶಿಷ್ಟ ಗಾತ್ರ ಮತ್ತು ಆಕಾರದಿಂದಾಗಿ ಸಾಮಾನ್ಯ ಗಿಡಮೂಲಿಕೆಗಳಿಗಿಂತ ಭಿನ್ನವಾಗಿ ದೇಹವನ್ನು ಸುಲಭವಾಗಿ ಪ್ರವೇಶಿಸಲು ಮತ್ತು ಸೆಲ್ಯುಲಾರ್ ಮಟ್ಟದಲ್ಲಿ ಕೆಲಸ ಮಾಡಲು ಸಾಧ್ಯವಾಗುತ್ತದೆ ಎಂದು ನಂಬಲಾಗಿದೆ. ಕೆಲವು ಭಸ್ಮಗಳ ಮೇಲೆ ನಡೆಸಿದ ಪ್ರಯೋಗಾಲಯ ಅಧ್ಯಯನಗಳಲ್ಲಿ ಅವು ಆಂಟಿ ಇನ್ಫ್ಲಮೇಟರಿ, ಆಂಟಿ ಆಕ್ಸಿಡೆಂಟ್, ಇಮ್ಯುನೋಮಾಡ್ಯುಲೇಟರಿ ಅಂದರೆ ರೋಗ ನಿರೋಧಕ ನಿಯಂತ್ರಕ ಗುಣಲಕ್ಷಣಗಳನ್ನು ಹೊಂದಿವೆ ಎಂದು ಕಂಡುಬಂದಿದೆ. ಈ ಅಧ್ಯಯನಗಳು ಇನ್ನೂ ನಡೆಯುತ್ತಿವೆ. ರಸಾಯನಶಾಸ್ತ್ರವು ಭವಿಷ್ಯದಲ್ಲಿ ಸಹಾಯ ಚಿಕಿತ್ಸೆಯಾಗಿ ಅಂದರೆ ಸಮಗ್ರ ಔಷಧದ ಭಾಗವಾಗಿ ಬಹಳ ಮುಖ್ಯವಾದ ಪಾತ್ರವನ್ನು ವಹಿಸುವ ಸಾಧ್ಯತೆ ಇದೆ. ಇದು ಆಧುನಿಕ ಚಿಕಿತ್ಸೆಗಳಿಗೆ ಪರ್ಯಾಯವಲ್ಲ, ಆದರೆ ಆಧುನಿಕ ಚಿಕಿತ್ಸೆಗಳ ಜೊತೆಗೆ ದೇಹವನ್ನು ಬಲಪಡಿಸಲು, ಚಿಕಿತ್ಸೆಯ ಅಡ್ಡ ಪರಿಣಾಮಗಳನ್ನು ಕಡಿಮೆ ಮಾಡಲು ಮತ್ತು ರೋಗಿಯ ಜೀವನದ ಗುಣಮಟ್ಟವನ್ನು ಸುಧಾರಿಸಲು ಇದು ಅತ್ಯುತ್ತಮವಾಗಿ ಸಹಾಯ ಮಾಡಬಹುದು. ನಿಜವಾದ ಆರೋಗ್ಯವು ಪ್ರಾಚೀನ ಜ್ಞಾನವನ್ನು ಆಧುನಿಕ ವಿಜ್ಞಾನದೊಂದಿಗೆ ಎಚ್ಚರಿಕೆಯಿಂದ ಮತ್ತು ಜವಾಬ್ದಾರಿಯುತವಾಗಿ ಸಂಯೋಜಿಸುವುದರಲ್ಲಿದೆ. ರಸಶಾಸ್ತ್ರವು ನಮ್ಮ ಪೂರ್ವಜರು ನಮಗೆ ನೀಡಿದ ಅಮೂಲ್ಯವಾದ ಜ್ಞಾನದ ನಿಧಿಯಾಗಿದೆ. ಇದು ಕೇವಲ ವೈದ್ಯಕೀಯ ಪದ್ಧತಿಯಲ್ಲ, ಇದು ಆಳವಾದ ಜೀವವಿಜ್ಞಾನ ಎಂದು ಹೇಳಬಹುದು. ಗಂಭೀರ ಆರೋಗ್ಯ ಸಮಸ್ಯೆಗಳ ವಿರುದ್ಧ ಹೋರಾಡುವಾಗ ದೇಹ ಮತ್ತು ಮನಸ್ಸು ಎರಡೂ ದುರ್ಬಲವಾಗುತ್ತವೆ. ಅಂತಹ ಸಮಯದಲ್ಲಿ ರಸಶಾಸ್ತ್ರವನ್ನು ದೇಹವನ್ನು ಒಳಗಿನಿಂದ ಬಲಪಡಿಸುವ ಮತ್ತು ಚೈತನ್ಯ ವ್ಯವಸ್ಥೆಯನ್ನು ಹೆಚ್ಚಿಸುವ ಬೆಂಬಲ ವ್ಯವಸ್ಥೆಯಾಗಿ ಕಾಣಬಹುದು. ಇದನ್ನು ಯಾವಾಗಲೂ ಸಮಗ್ರ ಆರೋಗ್ಯ ಯೋಜನೆಯ ಭಾಗವಾಗಿ ಅರ್ಹ ವೈದ್ಯರ ಮೇಲ್ವಿಚಾರಣೆಯಲ್ಲಿ ತೆಗೆದುಕೊಳ್ಳಬೇಕು. ಪುನರ್ಜನ್ ಆಯುರ್ವೇದ ರಸಾಯನ ಆಯುರ್ವೇದವು ಆಯುರ್ವೇದ ಚಿಕಿತ್ಸೆಯನ್ನು ತರುತ್ತದೆ ಮತ್ತು ಅನೇಕರ ಜೀವನಕ್ಕೆ ಬೆಳಕನ್ನು ತರುವ ಕಾರ್ಯಕ್ರಮವನ್ನು ಕೈಗೊಳ್ಳುತ್ತದೆ. ಧನ್ಯವಾದಗಳು.